ಪಟ್ಟಣಗೆರೆ ಸೀನ್ ಬಳಿಕ ಜೈಲಿನ ದರ್ಶನ ಪಡ್ಕೊಂಡು ಹೊರಬಂದಿದ್ದಂಥ ಡಿ ಗ್ಯಾಂಗ್ ಇದೀಗ ಮತ್ತೆ ಸಮಾಗಮವಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರಣೆ ಇದ್ದ ಕಾರಣ ಎಲ್ಲ ಅಂದರೆ 17 ಆರೋಪಿಗಳು ಕೋರ್ಟ್ಗೆ ಹಾಜರಾದರು. ಮತ್ತೊಂದು ಕಡೆ ದರ್ಶನ್ ಮತ್ತು ಪವಿತ್ರ ಕೋರಿದ್ದಂಥ ಬೇಡಿಕೆಗಳಿಗೆ ನ್ಯಾಯಾಲಯ ಅಸ್ತು ಹೊಂದಿದೆ. ಒಂದು ಕೊಲೆ, 17 ಜನ ಆರೋಪಿಗಳು, 6 ತಿಂಗಳಿಗೂ ಹೆಚ್ಚು ಜೈಲು ಶಿಕ್ಷೆ, ಎಲ್ಲರಿಗೂ ಜಾಮೀನು. ಇದು ಪಟ್ಟಣಗೆರೆ ಶೆಡ್ನಲ್ಲಿ ನಡೆದ ರೇಣುಕಾಸ್ವಾಮಿ ಹತ್ಯೆಯ ಒನ್ ಲೈನ್ ಕಥೆ. ಈ ಕ್ರೈಮ್ ಕಥೆಯ ಪಾರ್ಟ್ 2 ಆರಂಭ ಆಗಿದ್ದು ಬರೋಬ್ಬರಿ 7 ತಿಂಗಳ ಬಳಿಕ ಕೋರ್ಟ್ ಅಂಗಳದಲ್ಲಿ ಎಲ್ಲ ಆರೋಪಿಗಳು ಮುಖಾಮುಖಿಯಾಗಿದ್ದಾರೆ. ರೇಣುಕಾ ಹತ್ಯೆ ಕೇಸ್, 17 ಆರೋಪಿಗಳು ಕೋರ್ಟ್ಗೆ ಹಾಜರು. 7 ತಿಂಗಳ ಬಳಿಕ ಮುಖಾಮುಖಿಯಾದ ದರ್ಶನ್ ಮತ್ತು ಪವಿತ್ರ. ಎಸ್, 7 ತಿಂಗಳು, ಬರೋಬ್ಬರಿ 7 ತಿಂಗಳ ಬಳಿಕ ರೇಣುಕಾಸ್ವಾಮಿ ಹತ್ಯೆಯ ಎಲ್ಲ ಆರೋಪಿಗಳು ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ. ಇಂದು ಬೆಳಗ್ಗೆ 11 ಗಂಟೆ ಸುಮಾರಿಗೆ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ಇದ್ದ ಕಾರಣ ಡಿ ಗ್ಯಾಂಗ್ ಮಿಸ್ ಮಾಡದೆ ವಿಚಾರಣೆಗೆ ಹಾಜರಾಗಿತ್ತು. ಕೊಲೆ ಆರೋಪಿಗಳಿಗೆ ಜಾಮೀನು ನೀಡುವಾಗಲೇ ವಿಚಾರಣೆಗೆ ಹಾಜರಾಗಬೇಕು. ಅಕಸ್ಮಾತ್ ವಿಚಾರಣೆಗೆ ಗೈರಾದ್ರೆ ಸೂಕ್ತ ಕಾರಣ ನೀಡಿ ವಿನಾಯಿತಿ ಕೋರಬೇಕು ಅಂತ ಹೈಕೋರ್ಟ್ ಷರತ್ತು ವಿಧಿಸಿತ್ತು. ಅದರಂತೆ ಇಂದು ಸೆಷನ್ಸ್ ಕೋರ್ಟ್ಗೆ ಎಲ್ಲ ಆರೋಪಿಗಳು ಹಾಜರಾಗಿದ್ರು. ದರ್ಶನ್ ಪವಿತ್ರ ಕೋರಿಕೆಗೆ ಕೋರ್ಟ್ ಗ್ರೀನ್ ಸಿಗ್ನಲ್. ಫೆಬ್ರವರಿ 25ಕ್ಕೆ ಡಿ ಗ್ಯಾಂಗ್ ವಿಚಾರಣೆ ಮುಂದೂಡಿಕೆ. ಇನ್ನು ವಿಚಾರಣೆ ವೇಳೆ ದರ್ಶನ್ ಹಾಗೂ ಪವಿತ್ರ ಗೌಡ ಕೋರ್ಟ್ಗೆ ಅನುಮತಿಯನ್ನ ಕೋರಿದ್ರು. ಅದಕ್ಕೂ ಕೂಡ ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಬಳಿಕ ಫೆಬ್ರವರಿ 25ಕ್ಕೆ ನ್ಯಾಯಾಧೀಶರು ವಿಚಾರಣೆಯನ್ನ ಮುಂದೂಡಿದ್ರು. ನಟ ದರ್ಶನ್ ಮೈಸೂರಿಗೆ ಹೋಗಲು ಅನುಮತಿ ಕೋರಿದ್ರು. ಅದರಂತೆ ಕೋರ್ಟ್ ಮೈಸೂರಿಗೆ ಹೋಗಲು 5 ದಿನಗಳ ಅವಕಾಶ ನೀಡಿದೆ. ಜನವರಿ 12 ಅಂದರೆ ಭಾನುವಾರದಿಂದ 5 ದಿನ ಮೈಸೂರಿಗೆ ಪ್ರಯಾಣ ಮಾಡಲು ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಅತ್ತ ಪವಿತ್ರ ಗೌಡಗೂ ಹೊರ ರಾಜ್ಯದ ದೇಗುಲಗಳಿಗೆ ಹೋಗಲು ಅನುಮತಿ ಕೊಡಲಾಗಿದೆ. ಜೊತೆಗೆ ಮುಂಬೈ ಮತ್ತು ದೆಹಲಿಗೆ ಹೋಗೋದಕ್ಕೆ ಕೋರ್ಟ್ ಒಪ್ಪಿಗೆ ನೀಡಿದೆ. ವ್ಯವಹಾರದ ಉದ್ದೇಶಕ್ಕೆ ಹೋಗಬೇಕು ಅಂತ ಪವಿತ್ರ ಗೌಡ ಕೋರಿದ್ರು. ಹೀಗಾಗಿ ಕೋರ್ಟ್ ಅಸ್ತು ಹೊಂದಿದೆ. ಏನೇ ಹೇಳಿ, ಕೋರ್ಟ್ನಲ್ಲಿ ಎಲ್ಲ ಆರೋಪಿಗಳ ಮುಖಾಮುಖಿ ದರ್ಶನ ಆಯ್ತು ಅನ್ನೋದು ಒಂದ್ ಕಡೆಯಾದ್ರೆ, ಕೋರ್ಟ್ ಅಂಗಳದಲ್ಲಿ ದರ್ಶನ್ ಮತ್ತು ಪವಿತ್ರ ಕೂಡ ಎದುರು ಬದುರಾಗಿದ್ರು. ಮೂಲಗಳ ಪ್ರಕಾರ ಕೋರ್ಟ್ ಒಳಭಾಗದಲ್ಲಿ ಪವಿತ್ರ ಭಾವುಕರಾಗಿದ್ರಂತೆ. ಈ ವೇಳೆ ದರ್ಶನ್ ಪವಿತ್ರಾಳ ಬೆನ್ನು ತಟ್ಟಿ ಸಂತೈಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಒಟ್ಟಾರೆ ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಏನಾಗಲಿದೆ ಕಾದು ನೋಡಬೇಕಿದೆ. ಪ್ರಜ್ವಲ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.